ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಸತತ 6 ರಿಂದ 7 ಗಂಟೆಗಳ ಕಾಲ ಒಂದೇ ಸಮನೆ ಮಳೆ ಸುರಿದಿದೆ. ಇಳಕಲ್ ರಸ್ತೆಯ ವೃತ್ತಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಪ್ರವಾಹದ ಭೀತಿ ಸತತ 6 ರಿಂದ 7 ಗಂಟೆಗಳ ಕಾಲ ಒಂದೇ ಸಮನೆ ಮಳೆ ಸುರಿದಿದೆ. ಇಲ್ಲಿ ಇಳಕಲ್ ರಸ್ತೆ ವೃತ್ತಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಹಲವೆಡೆ ರಸ್ತೆಗಳ ಮೇಲೆ 2 ಅಡಿಗಳಷ್ಟು ನೀರು ನಿಂತಿದೆ. ರಸ್ತೆಯಲ್ಲಿ ಓಡಾಡಲು ಬೈಕ್ ಹಾಗೂ ಕಾರು ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಳೆ ನೀರು ಸುರಿದು ಹೋಗದೆ ರಸ್ತೆಗಳಲ್ಲಿ ಸಂಗ್ರಹ ಆಗ್ತಾ ಇದೆ. ಇಳಕಲ್ ರಸ್ತೆಗಳಲ್ಲಿ ನೀರೇ ನೀರು, ನಡೆಯೋಕ್ಕೂ ಕಷ್ಟ ಆಗ್ತಾ ಇದೆ. ಮಳೆ ನೀರು ಹರಿದು ಹೋಗಲು ಇಲ್ಲಿ ಜಾಗ ಇಲ್ಲ. ಹಾಗಾಗಿ ರಸ್ತೆಗಳಲ್ಲಿ ನೀರು ನಿಂತಿದೆ, 2 ಅಡಿಗಳಷ್ಟು ನೀರು ನಿಂತಿದೆ. ಅಲ್ಲಿ ನಡೆದಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಕೆರೆಯಂತಾಗಿದೆ ಈಗ ಇಳಕಲ್ನ ಕೆಲ ಮುಖ್ಯ ರಸ್ತೆಗಳು. ಮಳೆಯ ಅಬ್ಬರಕ್ಕೆ ಅಕ್ಷರಶಃ ನಲುಗಿದೆ ಈಗ ಇಳಕಲ್ ಜನ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಸತತ 6 ರಿಂದ 7 ಗಂಟೆಗಳ ಕಾಲ ಒಂದೇ ಸಮನೆ ಮಳೆ ಸುರಿದಿದೆ. ಹಾಗಾಗಿ ನೋಡಿ, ಇಳಕಲ್ ರಸ್ತೆ ವೃತ್ತಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಹಲವೆಡೆ ರಸ್ತೆಗಳ ಮೇಲೆ 2 ಅಡಿಗಳಷ್ಟು ನೀರು ನಿಂತಿದೆ. ರಸ್ತೆಯಲ್ಲಿ ಓಡಾಡೋದು ಕಷ್ಟವಾಗ್ತಾ ಇದೆ. ಓಡಾಡುವಂತಹ ಬೈಕ್ ಸವಾರರಾಗಿರಬಹುದು, ಕಾರು ಸವಾರರಾಗಿರಬಹುದು, ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಳೆ ನೀರು ಹರಿದು ಹೋಗದೆ ರಸ್ತೆಗಳಲ್ಲಿ ಸಂಗ್ರಹ ಆಗಿದೆ. ಹಾಗಾಗಿ 2 ಅಡಿಗಳಷ್ಟು ನೀರು ರಸ್ತೆಯಲ್ಲಿ ನಿಂತಿದ್ದು ಕೆರೆಯಂತೆ ಕಾಣಿಸ್ತಾ ಇದೆ. ಈಗ ಮುಖ್ಯ ರಸ್ತೆಗಳು, ಕೆಲ ಮುಖ್ಯ ರಸ್ತೆಗಳು ಏನಿದೆ ಇಳಕಲ್ನ ಮುಖ್ಯ ರಸ್ತೆಗಳು ಕೆರೆಯಂತೆ ಕಾಣಿಸ್ತಾ ಇದೆ. ಇಳಕಲ್ ರಸ್ತೆಗಳಲ್ಲಿ ನೀರು ನಡೆಯೋಕ್ಕೂ ಕಷ್ಟ ಆಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಅಕ್ಷರಶಃ ಇಳಕಲ್ನ ಜನ ನಲುಗಿ ಹೋಗಿದ್ದಾರೆ. ಸತತ 6 ರಿಂದ 7 ಗಂಟೆಗಳ ಕಾಲ ಮಳೆ ಸುರಿದಿದೆ. ರಸ್ತೆಯಲ್ಲಿ ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲ. ಹಾಗಾಗಿ ರಸ್ತೆಯಲ್ಲಿ 2 ಅಡಿಗಳಷ್ಟು ನೀರು ನಿಂತಿದ್ದು ಕೆರೆಯಂತೆ ಕಾಣಿಸ್ತಿದೆ ಕೆಲ ಮುಖ್ಯ ರಸ್ತೆಗಳು. ಜನ ರಸ್ತೆಯಲ್ಲಿ ಓಡಾಡಲು ಪರದಾಡುವಂತಹ ಪರಿಸ್ಥಿತಿ, ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇರುವಂಥದ್ದು. ಪ್ರವಾಹದ ಭೀತಿ ಈಗ ಇಳಕಲ್ನಲ್ಲಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಪ್ರವಾಹದ ಭೀತಿ ಸತತ 6 ರಿಂದ 7 ಗಂಟೆಗಳ ಕಾಲ ಮಳೆ ಸುರಿದಿದೆ. ಹಾಗಾಗಿಯೇ ರಸ್ತೆಯಲ್ಲಿ ನೀರು ಹರಿದು ಹೋಗಲು ಜಾಗವಿಲ್ಲದೆ ನೀರು ನಿಂತಿದೆ. 2 ಅಡಿಗಳಷ್ಟು ನೀರು ನಿಂತಿದ್ದು ಕೆರೆಯಂತೆ ಕಾಣಿಸ್ತಾ ಇದೆ ಕೆಲ ಮುಖ್ಯ ರಸ್ತೆಗಳು. ವಾಹನ ಸವಾರರಿಗೆ ಪರದಾಟ ಆಗ್ತಾ ಇರುವಂಥದ್ದು. ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಕೆರೆಯಂತೆ ಕಾಣಿಸ್ತಾ ಇದೆ ಕೆಲ ಮುಖ್ಯ ರಸ್ತೆಗಳು. ಮಳೆಯ ನೀರು ಹರಿದು ಹೋಗಲು ಅಲ್ಲಿ ಜಾಗ ಇಲ್ಲ. ಹಾಗಾಗಿ ನೋಡಿ, ನೀರು ನಿಂತ್ಕೊಂಡಿರುವಂಥದ್ದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ರಸ್ತೆಯಲ್ಲಿ ನೀರು ನಡೆಯೋಕೆ ಕೂಡ ಜಾಗ ಆಗ್ತಿಲ್ಲ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ 2 ಅಡಿಯಷ್ಟು ನೀರು ನಿಂತಿದೆ ಅಲ್ಲಿ ರಸ್ತೆಯಲ್ಲಿ. ಮಳೆ ನೀರು ಹರಿದು ಹೋಗಲು ಅಲ್ಲಿ ಜಾಗ ಇಲ್ಲ ರಸ್ತೆಯಲ್ಲಿ. ಹಾಗಾಗಿಯೇ ನೀರು ನಿಂತ್ಕೊಂಡಿದೆ. ಕೆರೆ ಅಂತ ಕಾಣಿಸ್ತಾ ಇದೆ ಕೆಲ ಮುಖ್ಯ ರಸ್ತೆಗಳು. ಸದ್ಯ ಇಲ್ಲಿ ಅಕ್ಷರಶಃ ಇಳಕಲ್ ಜನ ಮಳೆಯ ಅಬ್ಬರಕ್ಕೆ ನಲುಗಿ ಹೋಗಿದ್ದಾರೆ. ಏನು, ಬಾಗಲಕೋಟೆಯ ಇಳಕಲ್ನಲ್ಲಿ ವಿಪರೀತ ಮಳೆ ಸುರಿದಿರುವಂಥದ್ದು. ಸತತ 7 ಗಂಟೆಗಳ ಕಾಲ ಮಳೆ ಸುರಿದಿದೆ. ಹಾಗಾಗಿಯೇ ಜನಕ್ಕೆ ಕಷ್ಟ ಆಗ್ತಿರುವಂಥದ್ದು. ಯಾಕಂದರೆ ಮಳೆ ಹೆಚ್ಚಾಗಿರೋದ್ರಿಂದ ರಸ್ತೆಯಲ್ಲಿ ನೀರು ನಿಂತಿದೆ, ಕೆರೆ ಅಂತ ಕಾಣಿಸ್ತಾ ಇದೆ ಕೆಲ ರಸ್ತೆಗಳು. ನೀರು ಹರಿದು ಹೋಗಲು ಅಲ್ಲಿ ಜಾಗ ಇಲ್ಲದಿರುವಂತಹ ಕಾರಣ ರಸ್ತೆಯಲ್ಲಿ ನೀರು ನಿಂತಿದ್ದು ಕೆರೆ ಅಂತ ಕಾಣಿಸ್ತಾ ಇದೆ. ಇದರಿಂದ ವಾಹನ ಸವಾರರು ಓಡಾಡಲು ಕಷ್ಟವಾಗ್ತಾ ಇದ್ದು, ನಡೆದಾಡಲು ಸಾರ್ವಜನಿಕರಿಗೂ ಕೂಡ ತೊಂದರೆ ಉಂಟಾಗ್ತದೆ. ಯಾಕಂದರೆ ರಸ್ತೆ ಪೂರ್ತಿ ನೀರಿದೆ, 2 ಅಡಿ ನೀರಿದೆ ಅಂದರೆ ಓಡಾಡಲಿಕ್ಕೆ ತೊಂದರೆನೇ ಆಗುವಂಥದ್ದು. ನೀವು ನೋಡ್ತಾ ಇರಬಹುದು ನೀರು ಯಾವ ಮಟ್ಟಿಗೆ ರಸ್ತೆಯಲ್ಲಿ ನಿಂತಿದೆ ಅಂತ. ಹೀಗಾಗಿಬಿಟ್ರೆ ಜನ ಓಡಾಡೋದಾದರೂ ಹೇಗೆ? ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಗ್ಗೆ ಗಮನ ಕೊಟ್ಟು ರಸ್ತೆಯಲ್ಲಿ ನೀರು ನಿಂತಿದೆ, ಅದು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು. ಇಲ್ಲಿ 2 ಅಡಿಗಳಷ್ಟು ನೀರು ನಿಂತಿದೆ. ವಾಹನ ಸವಾರರು ಹೇಗೆ ತಾನೇ ಓಡಾಡುವುದು? ಕೆರೆ ಅಂತ ಕಾಣಿಸ್ತಾ ಇದೆ. ಕೆಲ ಮುಖ್ಯ ರಸ್ತೆಗಳು ಏನಿದೆ ಅವು ಕೆರೆ ಅಂತ ಕಾಣಿಸ್ತಾ ಇರುವಂಥದ್ದು. ಮಳೆಯ ಅಬ್ಬರಕ್ಕೆ ಅಕ್ಷರಶಃ ಇಳಕಲ್ನ ಜನ ಈಗ ನಲುಗಿ ಹೋಗಿರುವಂಥದ್ದು. ಸತತ 7 ಗಂಟೆಗಳ ಕಾಲ ಮಳೆ ಸುರಿದ್ರೆ ಯಾವ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಇಲ್ಲಿ ಜನ ಎಲ್ಲೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ಮಳೆ ಸುರಿತಾ ಇದೆ ಅಲ್ಲಿ ಬಾಗಲಕೋಟೆಯ ಇಳಕಲ್ನಲ್ಲಿ. ಈಗ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. 7 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಿರೋದ್ರಿಂದ ಸಾರ್ವಜನಿಕರಿಗೆ, ಕೆಲಸ ಕಾರ್ಯಕ್ಕೆ ಹೋಗೋರಿಗೆ ತೊಂದರೆ ಉಂಟಾಗ್ತಾ ಇದೆ. ರಸ್ತೆಗಳಲ್ಲಿ ನೀರು ಕೂಡ ನಿಂತಿರುವಂಥದ್ದು. ಹಾಗಾಗಿಯೇ
ಕಾರಾಗಲಿ ಬೈಕ್ ಆಗಲಿ ಓಡಾಡೋವಂಥವ್ರಿಗೆ ತೊಂದರೆ ಉಂಟಾಗ್ತಾ ಇದೆ ಇದರಿಂದ.